ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿರೋ ಪರಿಣಾಮ ಈಗ ರೈತರು ಕೂಡ ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ 1ನೇ ಬೆಳೆಯನ್ನು ಹಾಕಿರ್ತಕ್ಕಂಥ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಇದೆ. ಹೀಗಾಗಿ ಹೊಸಪೇಟೆಯ ಒಂದು ಅಪ್ಪು ಸರ್ಕಲ್ ನಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ರೈತರು ಕೂಡ ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾರೆ. ಕಾರಣ ಅಂತಂದ್ರೆ ಅನಾವಶ್ಯಕವಾಗಿ ಸಾಕಷ್ಟು ಪ್ರಮಾಣದ ನೀರನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪೋಲಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಈಗಾಗಲೇ ಒಂದು ಫಸಲನ್ನ ಪೀಕನ್ನು ಹಾಕಿರ್ತಕ್ಕಂಥ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗುತ್ತೋ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸ್ತಾರೆ. ಜೊತೆಗೆ 2019ರಲ್ಲಿ ಕೂಡ 32 ಮತ್ತು 19ನೇ ಗೇಟ್ ಕ್ರಾಕ್ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೈತರಿಗೆ ಹಾನಿಯಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ಭಾಗದಲ್ಲಿ ನೀರನ್ನ ರೈತರಿಗೆ ಅತಿ ಹೆಚ್ಚು ಬಳಕೆ ಮಾಡುವಂತ ತುಂಗಭದ್ರಾ ಡ್ಯಾಮ್ ಕೂಡ ಈಗ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 19ನೇ ಗೇಟ್ ಹೋಗಿರುವಂತದ್ದು. ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡ್ತಾರೆ. ನಾನು ರೈತರನ್ನು ಕೂಡ ಮಾತಾಡ್ತಾ ಇದ್ದೀನಿ. ಪ್ರಮುಖವಾಗಿ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿರುವಂತದ್ದು. ಈಗ ನೀರು ಸಾಕಷ್ಟುವಾಗಿ ಪೋಲಾಗ್ತಾ ಇದೆ. ಸುಮಾರು ಅರ್ಧ ಡ್ಯಾಮ್ ನೀರು ಖಾಲಿ ಮಾಡಲೇಬೇಕು ಆದ ಅರಿವಿನ ಬರುತ್ತೆ. ಈಗ ರೈತರಲ್ಲಿ ಏನ್ ಸಮಸ್ಯೆ ಆಗ್ತದೆ, ಏನ್ ಕಾಡ್ತದೆ ಸರ್? ಸಮಸ್ಯೆ ಏನಂತಂದ್ರೆ ಇದು 4ನೇ ಬಾರಿ ಆಗಿರೋದು. 1992ರಲ್ಲಿ ಆಗಿದೆ, 19ರಲ್ಲಿ ಆಗಿದೆ, 22 ಮತ್ತೀಗ 1922ರಲ್ಲಿ ಮೊನ್ನೆ 2022ರಲ್ಲಿ ಏನು 19 ಮತ್ತು 32 ಗೇಟ್ಗಳ ಒಂದು ಏನು ಅವತ್ತೂ ಇದೇ ಸಮಸ್ಯೆ ಆಗಿ ಅವತ್ತೇನು ಕ್ರಾಕ್ ಎಲ್ಲ ಆಗಿ ಆ 19 ಗೇಟು ಸ್ವಲ್ಪ ವೀಕ್ ಇದೆ ಅಂಬೋದು ಅವತ್ತಿಗೆ ಅವ್ರಿಗೆ ಗೊತ್ತಿರೋಂಥ ವಿಚಾರ. ನಮ್ಮ ರೈತರ ಆಕ್ರೋಶ ಏನಂತಂದ್ರೆ ಪ್ರಕೃತಿ ವಿಕೋಪ ಅಲ್ಲ ಇದು, ನಿಮ್ಮ ದುರಹಂಕಾರ. ಯಾಕಂದ್ರೆ ಟಿ ಬಿ ಬೋರ್ಡಲ್ಲಿ ಆಂಧ್ರ ಅಧಿಕಾರಿಗಳು ಜಾಸ್ತಿ ಇರೋದ್ರಿಂದ, ಕರ್ನಾಟಕ ಅಧಿಕಾರಿಗಳು ಕಮ್ಮಿ ಇರೋದ್ರಿಂದ ಅವ್ರ ಹತ್ರ ಏನು ಮಾತಾಡಕ್ಕೆ ಹೋದ್ರು ಅವರು ದುರಾಡಳಿತ ದುರ್ಭಾಷೆನೇ ಇದೆ. ಅವ್ರ ಹತ್ರ ಬೇರೆ ಯಾವುದು ಸೌಮ್ಯವಾದಂಥ ಒಂದು ಭಾಷೆ ಇಲ್ಲ, ಯಾಕೆ ಮಾತಾಡಕ್ಕೆ ತಯಾರಿಲ್ಲ ಅವರು. ಹಾಗಾಗಿ ಇಷ್ಟು ವರ್ಷ ಆದ್ರೂ 75 ವರ್ಷ ಆದ್ರೂ ಇನ್ನ ಅವರು ಆಡಳಿತದಲ್ಲಿ ಇರುವಂಥದ್ದು ಏನಿಲ್ಲ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋಕೆ ಏನು ಕೆಲಸ ಇಲ್ಲ ಅವ್ರಿಗೆ, ಆಂಧ್ರದವ್ರಿಗೆ. ಅಟ್ಲೀಸ್ಟ್ ಇವಾಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಅಥವಾ ಕೇಂದ್ರದಿಂದ ಎಚ್ಚೆತ್ಕೊಂಡು ಇಲ್ಲಿರುವಂಥ ಒಂದು ಅಧಿಕಾರಿಗಳು ಏನಿದೆ ನೇಮಕಾತಿ, ಕರ್ನಾಟಕ ಜನ ಜಾಸ್ತಿ ಇದ್ರೆ ಇಂಥ ದುರಾಡಳಿತ ಆಗಲ್ಲ ಅಂತೇಳಿ ಒಂದು ಎಚ್ಚರಿಕೆ. ನಂತರ ನಮ್ಮ ಆಕ್ರೋಶ ಏನಂತಂದ್ರೆ, ನೀವು ನೀರು ಬಿಟ್ಟ ಮೇಲೆ ನಾವು ಸಸಿ ಹಚ್ಚಿ ಸ್ಟಾರ್ಟ್ ಮಾಡಿದೀವಿ, ನಾವು ಬೆಳೆ ಹಾಕಿದೀವಿ. ಈಗ ಏನಾದರೂ ನಮ್ಮ ರೈತರಿಗೆ ಒಂದು ಬೆಳೆ ಬರಲಿಲ್ಲ ಅಂದ್ರೂ ಸರ್ಕಾರ ಅದಕ್ಕೆ ಹೊಣೆ ಹಾಕ್ತಿರಿ. ಸರ್ಕಾರ ಏನು ನಿರ್ಲಕ್ಷ್ಯತೆ, ಅವರ ಮಂಡಳಿ ನಿರ್ಲಕ್ಷ್ಯತೆ, ಅವೆಲ್ಲ ನಮಗೇನು ಕತೆ ಬೇಡ. ನಾವು ಈಗ ದುಡ್ಡು ಹಾಕ್ಬಿಟ್ಟಿದ್ದೀವಿ. ಹೋದ ವರ್ಷನೂ ನಾವು ಹಾಳಾಗಿ ಹೋಗಿದ್ದೀವಿ, ಈ ವರ್ಷನೂ ನಮಗೆ ಬೆಳೆ ಹಾನಿ ಆಗ್ತಿದೆ, ಮತ್ತೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ದಯವಿಟ್ಟು ನಮಗೇನಾದರೂ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬಹಳ ತೀವ್ರಗತಿಯಲ್ಲಿ ರೈತರು ರೋಡಿಗೆ ಬರುವಂತ ಒಂದು ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಸುಮಾರು ಖರ್ಚನ್ನು ಮಾಡಿದೀವಿ. ಈಗಾಗಲೇ 30,000 ರೂಪಾಯಿ ನಾವು ಸಸ್ಯ ಹಚ್ಚಲಿಕ್ಕೆ ಆಗ್ತದೆ ಖರ್ಚು. ಹಾಗಾಗಿ ಅದೆಲ್ಲವೂ ಸರ್ಕಾರ ಒತ್ಕೊಂಡು ನಮಗೆ ಫಸ್ಟ್ ಬೆಳೆ ಬಂದಿಲ್ಲ ಅಂತಂದ್ರೆ ನೇರವಾಗಿ ಸರ್ಕಾರ ಪ್ರತಿಯೊಂದು ಎಕರೆಗೆ 50,000 ರೂಪಾಯಿ ಪರಿಹಾರ ರೈತರು ಕೊಡಲೇಬೇಕು. ಮಿನಿಮಮ್ ಅದು, ನಾವೇನು ಮ್ಯಾಕ್ಸಿಮಮ್ ಅಂತ ಕೇಳ್ತಾ ಇಲ್ಲ. 50,000 ರೂಪಾಯಿ ನೀವು ಕೊಟ್ಟಿಲ್ಲ ಅಂತಂದ್ರೆ ರೈತರು ಯಾರು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4 ಜಿಲ್ಲೆಗಳಲ್ಲಿ ಈ ಹಿಂದೆ ಕಾಣಲಾರಂತ ಒಂದು ಆತ್ಮಹತ್ಯೆಗಳು ನೀವು ಕಾಣೋಕೆ ಸ್ಟಾರ್ಟ್ ಆಗ್ತೀರಿ. ಇದಕ್ಕೆ ನೀವೇ ಹೊಣೆಗಾರರು. ಹಾಗಾಗಿ ನಿಮ್ಮ ಏನು ನಮಗೆ ಕಣ್ಣೀರು ಒರೆಸೋಂಥ ಕೆಲಸ ಬೇಕಾಗಿಲ್ಲ. ನಿನ್ನೆ ಏನು DCM ಅವರು ಬಂದಿದ್ರು, ಏನು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಅವ್ರು ಮಾತಾಡ್ತಾರೆ. ಆತಂಕ ಪಡುವಂತ ಅವಶ್ಯಕತೆ ನಿಮಗಿಲ್ಲ ಸ್ವಾಮಿ, ನಮಗೆ ಆತಂಕನೇ. ಯಾಕಂದ್ರೆ ಈಗಾಗಲೇ ಕೆಲವು ತಗ್ಗು ಪ್ರದೇಶಗಳು ಮುಳುಗ್ತಿದ್ದಾರೆ, ಅಲ್ಲಿ ರೈತರು ಇವಾಗ ನೀವಿಲ್ಲ, ನಮ್ಮ ರೈತರು ಇದ್ದಾರೆ, ಅಲ್ಲಿ ಆತಂಕ ಇದೆ. ಈಗ ನೀರು ನಾವು ಸಸ್ಯ ಹಚ್ಚಿದೀವಿ, ಆಗ್ತತೋ ಹೋಗ್ತತೋ ಎಂಬ ಭಯ ನಮಗಿಲ್ಲ, ಆತಂಕ ನಮಗಿದೆ, ನಿಮಗಿಲ್ಲ. ಈಗ ನೀವೇನು ತೋರಿಕೆಗೆ ಬಂದು ಮಾತಾಡಿ ಹೋಗೋದು ದೊಡ್ಡಷ್ಟೇ ಇಲ್ಲ. ಇಲ್ಲಿ ನಿಮಗೆ ನಿಜವಾಗ್ಲೂ ರೈತರ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ನಿಮಗೆ ಏನಾದರೂ ಕಳಕಳಿ ಇದ್ದಿದ್ರೆ ಇಲ್ಲೇ ನೀವು ಟೆಂಟ್ ಹಾಕ್ಬೇಕಾಯ್ತು. ಅವಾಗ ಹೇಳ್ತಿದ್ದು ನೀವು ಜನನಾಯಕರು ಅಂತೇಳಿ. ಈಗೇನು ಮಾತಾಡ್ತಿದ್ರೆ ನೀವು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಆತಂಕ ಫುಲ್ ಪಡುವಂತ ಅವಶ್ಯಕತೆ. ಯಾಕಂದ್ರೆ ಇದು ಒಂದೇ ಸತಿ ಅಲ್ಲ, 19ನೇ ಗೇಟು 2022ರಲ್ಲಿ ಈಗಾಗಲೇ ಅದು ಕೈ ಕೊಟ್ಟಿರೋಂಥದ್ದು ನಾವು ನೋಡ್ತಾ ಇದೀವಿ. ಮತ್ತೆ ಅದೇ ಗೇಟ್ ಹೋಗಿರೋದ್ರಿಂದ ಇಲ್ಲಿ ನಿಜವಾಗ್ಲೂ ದುಡ್ಡು ಬಂದಿದ್ದೆಲ್ಲ ಇವ್ರು ತಿಂದು ಎಲ್ಲ ಹಾಳು ಮಾಡಿ ರೈತರನ್ನ ಪ್ರತಿ ವರ್ಷ ಮೋಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ನಮ್ಮ ಆಕ್ರೋಶ ಏನಂತಂದ್ರೆ ನೇರವಾಗಿ ಸರ್ಕಾರನೇ ಹೊಣೆ ತಗೋಬೇಕಿದು. ನೇರವಾಗಿ ಅವರ ನಿರ್ಲಕ್ಷ್ಯತೆಯಿಂದ ಆಗಿರುವಂತ ಕೆಲಸ. ಯಾರೋ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೊಳೆ ಒಂದೊಂದ್ಸತಿ ತಾನಾಗಿ ಲೀಕ್, ಅದು ಬೇರೆ.
ನಮ್ಮ ಮನೆಗೆ ಒಂದೊಂದು ಕೊಳೆಗೆ ಒಬ್ಬೊಬ್ಬ ಯಾರು ಸೂಪರ್ವೈಸನ್ ಇಲ್ಲ. ಇಲ್ಲಿ ಒಬ್ಬೊಬ್ಬ ಒಂದೊಂದು ಕಲ್ಲಿಗೆ ಒಬ್ಬೊಬ್ಬ ಅಧಿಕಾರಿ ಇದ್ದಾನೆ. ಅದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಒಂದು. ಇಂಥ ಉಡಾಫಿ ಮಾತುಗಳು ಮಾತಾಡೋಕೆ ಏನು ಎಲ್ಲರೂ ತಯಾರಿದ್ದೀವಿ, ನಾವು ಮಾತಾಡ್ತೀವಿ. ಹಾಗೆಲ್ಲ ನಡೆಯಲ್ಲ. ದಯವಿಟ್ಟು ರೈತರ ಒಂದು ಜೀವನ ಆಡ್ಯಾರ ತುಂಗಭದ್ರಾ ಮೇಲೆ ಯಾವುದೇ ಒಂದು ಅನಾಹುತ ಆದ್ರೂ ಅದು ನೇರವಾಗಿ ರೈತನಿಗೆ ಆಗ್ತದೆ. ರೈತನಿಗೆ ಯಾವುದೇ ರಕವಾದಂಥ ಅನಾಹುತ ಆದರೆ ನೇರವಾಗಿ ಸರ್ಕಾರನೇ ಹೊಣೆ. ಅವ್ರು ಹೊಣೆಗಾರಿಕೆ ತಗೋಬೇಕು. ನೋಡ್ರಿ, ಮುಖ್ಯಮಂತ್ರಿಗಳು 4 ಜಿಲ್ಲೆಗಳಿಗೂ ಇವತ್ತು ಹಾನಿ ಆಗ್ತಿದ್ರು, ಮುಖ್ಯಮಂತ್ರಿ ಬರಕ್ಕೆ ತಯಾರಿಲ್ಲ. ಇನ್ನ ಎಂಥ ಒಂದು ಇದು ಅಂತಂದ್ರೆ, ಕಲ್ಯಾಣ ಕರ್ನಾಟಕದಿಂದ ನೀವು ಸಾಕಷ್ಟು ಸೀಟ್ಗಳು ನಿಮ್ಗೆ ಆರಿಸಿ ಕಳಿಸಿದೀವಿ, ಆದ್ರೂ ಆ ವಿಶ್ವಾಸ ನಿಮಗಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಡ್ದ ಬರ್ತಾರೆ ಅಂತ ನಿರ್ಲಕ್ಷ್ಯದಿಂದ ತೋರಿಸ್ತಿದೆ ಅಂತಂದ್ರೆ, ಮೊದಲಿಂದನೂ ಅಷ್ಟೇ ಕಾವೇರಿ ಮೇಲೆ ಒಂದು ನಿಗಾ ನೋಡ್ತೀರಿ, ತುಂಗಭದ್ರಾ ಮೇಲೆ ಇನ್ನೊಂದು ಟೈಪ್ ಆಗಿ ನೋಡ್ತೀರಿ. ನಿಮ್ಮ ಈ ಮಲತಾಯಿ ಧೋರಣೆ ಬಿಡಬೇಕು. ಇಲ್ಲ ಅಂದ್ರೆ ನೀವು ಸರಿಯಾದಂಥ ಒಂದು ಕರೆಕ್ಟ್ ಅಂತ ರಾಜಕೀಯ ವ್ಯಕ್ತಿಗಳಾದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಜನ ಏನು ಹೇಳ್ಬೇಕಾದ್ರೆ ಮಾಡೋದ್ರಲ್ಲಿ ಯಾವುದು ಕೈ ಬಿಡಲ್ಲ ಅಂತ ಹೇಳಿ ನಾವು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಒಂದು ಬೆಳೆಗೆ ಆಲ್ರೆಡಿ ನೀರು ಬಂದಿದೆ ಅಂದ್ರೆ ಈಗ ಮತ್ತೊಂದು ಬೆಳೆಗೆ ನೀರು ಬರುತ್ತೋ ಇಲ್ಲೋ ಆತಂಕ ಇದೆ. ಯಾಕಂತಂದ್ರೆ ಈಗಾಗಲೇ ಅರ್ಧ ಡ್ಯಾಮ್ ಅನ್ನ ಖಾಲಿ ಮಾಡುವಂತ ಅನಿವಾರ್ಯತೆ ಇದೆ. ಅರ್ಧ ಡ್ಯಾಮ್ ಖಾಲಿ ಮಾಡಿದ್ರೆ ಮಾತ್ರ ಗೇಟ್ ರಿಪೇರಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಮಳೆ ಆದರೆ ಓಕೆ, ಮಳೆ ಆಗದೆ ಇದ್ರೆ ನೀರು ಬರೋದಿಲ್ಲ, ಅವಾಗ ರೈತರಿಗೆ ಏನು ಸಮಸ್ಯೆ ಆಗುತ್ತೆ? ರೈತರಿಗೆ ಆವಾಗ ನಮ್ಮ ಎಲ್ಲ ಬೆಳೆ ಲಾಸ್ ಆಗ್ತದವ. ಅವ ಬೆಳೆ ಲಾಸ್ ಆದಾಗ ಎಲ್ಲ ರೈತರು ಬೇರೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಆ ಸರ್ಕಾರನೇ ಹೊಣೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರನೇ ಅದನ್ನು ಪರಿಹಾರ ಕೊಡಲೇಬೇಕಾಗ್ತದೆ. ಮಿನಿಮಮ್ ಒಬ್ಬ ರೈತ ಒಂದು ಎಕರೆಗೆ 50,000 ರೂಪಾಯಿ ಇವತ್ತು ಖರ್ಚಿಟ್ಟು ಎಲ್ಲ ನೆಲ್ಲು ಹಚ್ಚಿ ಎಲ್ಲ ಬೆಳೆ ಮಾಡಿದಾನ. ಅದಕ್ಕೆ ನೇರವಾದ ಹೊಣೆ ಸರ್ಕಾರ ಹೊರತು ಬೇರೆ. ಯಾಕಂದರೆ ಅದು ಇವತ್ತು ಮಳೆ ಹೆಚ್ಚಾಗಿ ಇನ್ನು ಬೇರೆ ಪ್ರಾಬ್ಲಮ್ ಆಗಿಲ್ಲ. ಇದು ಒಂದು ಅಧಿಕಾರಿ ತಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡಿರೋಕ್ಕೆ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಅವ್ರು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪ್ರತಿ ಸತ್ಲಿ ಎಲ್ಲರೂ ಮೀಟಿಂಗ್ ಮಾಡ್ತಾರ. ಅದ್ರ ಬಗ್ಗೆ ಯಾರು ಮೀಟಿಂಗ್ ಮಾಡಿಲ್ಲ. ಇವತ್ತಿನವರೆಗೆ ಮೇಂಟೆನೆನ್ಸ್ ಏನಾಗೈತಿ ಏನು ಇವತ್ತಿಗೆ ಯಾರು ಎತ್ತಿಲ್ಲ. ಈಗ ಪ್ರಾಬ್ಲಮ್ ಬಂದಾಗ ಇವೆಲ್ಲ ಆಗ್ಯಾವ. ಈಗ ನಿನ್ನೆ ಬಂದರು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತೋರಾಟಕ್ಕೆ ಹಾಕಿ ಬಂದು ನೋಡಿ ಹೋದ್ರು ಹೊರತು 1 ತಾಸು 2 ತಾಸನಾಗಲ್ಲ. ಅವರು ರೈತರ ಬಗ್ಗೆ ಅಭಿಮಾನ ಇದ್ದರೆ ಇಲ್ಲೇ ಠಿಕಾಣಿ ಹೂಡಿ ಮಿನಿಮಮ್ ಎಷ್ಟು ದಿನ 5 ದಿನ ಬಿಟ್ಟು 10 ದಿನ ಅಲ್ಲಿ ನಮ್ಮ ಈ 4 ಜಿಲ್ಲೆಗಳಿಗೆ ಕೆಲಸ ಮಾಡಿಕೊಟ್ಟು ತೋರಿಸಿ ಹೋಗಿದ್ರೆ ಅದು ನಿಜವಾದ ರೈತರ ಬಗ್ಗೆ ಅಭಿಮಾನ. ಸರ್ಕಾರನೇ ನೇರ ಹೊಣೆ ಸರ್ಕಾರ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೇನೆ. ಇದಿಷ್ಟು ಏನು ಹೊಸಪೇಟೆ ಭಾಗದ ರೈತರ ಆಕ್ರೋಶವಾಗಿರುವಂಥದ್ದು. ಕಾರಣ ಅಂತಂದರೆ 19ನೇ ಗೇಟು 2020 ಮತ್ತು ಸಾಕಷ್ಟು ಬಾರಿ ಕೂಡ ಅದು ಒಂದು ರೀತಿ ಕಿತ್ತು ಹೋಗುವಂಥ ಪರಿಸ್ಥಿತಿ ಕೂಡ ಇತ್ತು ಮತ್ತು ಅದು ಆಲ್ರೆಡಿ ಕ್ರ್ಯಾಕ್ ಬಿಟ್ಟಿತ್ತು. ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಗೆ ಮುಂದಾಗಲಿಲ್ಲ. ಅದನ್ನ ಗೇಟ್ನ ನಿರ್ವಹಣೆಗೆ ಮತ್ತು ಡ್ಯಾಮ್ ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಅದರ ಬಗ್ಗೆ ಒಂದು ರೀತಿ ಸೂಕ್ತವಾಗಿರ್ತಕ್ಕ ಕ್ರಮ ಕೊಡಲಿಲ್ಲ. ಮತ್ತು ಈಗ ಪ್ರಮುಖವಾಗಿ ನೀರು ಖಾಲಿಯಾಗೋದಕ್ಕೆ ನೇರ ಕಾರಣ ಸರ್ಕಾರ. ಈಗ ರೈತರು ಈ ಡ್ಯಾಮ್ನ ನೀರನ್ನೇ ಏನು ಅವಲಂಬಿಸಿ ಫಸಲನ್ನು ಪೀಕನ್ನು ಹಾಕಿದ್ರು. ಆದರೆ ಈಗ ನೀರಿನ ಅಭಾವ ಕೂಡ ಎದ್ದು ಕಾಣುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಸರ್ಕಾರವೇ ನೇರವಾಗಿ ಹೊಣೆ ಹೊತ್ತು ಬೆಳೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ಕೈಗೊಳ್ಳಬೇಕು ಅನ್ನೋದನ್ನ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.